ಹೆಂಡ್ತಿ ಮತ್ತೆ ಕೇಳ್ತಾನೆ ನನ್ನ ಮಗ ಸಿಗಲಿ ಎಲ್ಲ ನಾನು ಜಾಡ್ಸ್ ಹೊಡೆದು ಬಿಡ್ತೀನಿ ಸಿಗಲಿ ಅಂತ ಕಾತ್ಕೊಂಡಿದ್ದೀನಿ. ಆ ಸಂತಪ್ಪನ ಮೇಲೆ ಭಾಳ ದಿವಸದಿಂದ ನನಗೆ ಸಿಟ್ಟೈತೆ, ಅವ್ನು ತೆಗೆದು ಹೊಡೆದು ಬಿಡೋ ನಮ್ಮ ಮಕ್ಕೆ ಎಂಬ ಸಿಟ್ಟೈತೆ. ಸಿಗಲಿ ನನ್ನ ಮಗ. ಅವ್ನಿಗೇನಿಲ್ಲ ಒಂದು ಎಲ್ಲರ ಒಂದು ಗ್ರಾಚಾರ ಬಿಡಿಸ್ತೀನಿ. ಏನೋ ತಿಳ್ಕೊಬಿಟ್ಟು ಅವನು ಥೂ ಇಂಥವ್ರಿಗೆ ಒಳ್ಳೇದಾಗದು, ನಮ್ಮಂಥವ್ರಿಗೆ ಹಿಂಗೆ ಆಗುತ್ತೆ ಹೋಗತ್ಲಾಗೆ. ಏನು ಮಾಡ್ಬೇಕು ಏನೋ ಇವಾಗ ಒಂದು ಗೊತ್ತಾಗ್ತಾ ಇಲ್ಲ. ಏನದ್ ದೊಡ್ಡಪ್ಪಯ್ಯ ಏನಂದ್ರು? ಏನು ಹೇಳಿದ್ಲು ಅವಳು ದೀಪು ಅನ್ನೋಳು? ಅಲ್ಲ ಕಣಮ್ಮ, ಏನು ಅದಕ್ಕೇನು ಅಳ್ತೇನೆ ಬೇಡವೆ ಕೇಳಿದ್ರೆ. ಸ್ವಲ್ಪ ಕೇಳೋದಕ್ಕೂ ಇತಿ ಮಿತಿ ಇರಬೇಕು. ಎಷ್ಟೋ ಬಾಯಿಗೆ ಬಂದಂಗೆ ಕೇಳ್ತಾರೆ ಅಂದರೆ ಎಷ್ಟೋ ಇವಾಗ ನಮ್ಮ ಕೈಯಾಗೈತೆ ಅಂತೇಳಿ ಬಾಯಿಗೆ ಬಂದಂಗೆ ಕೇಳಿದ್ರೆ ಅಲ್ಲ ಕಣಮ್ಮ 10 ಲಕ್ಷ ಕೊಡಲೇಬೇಕು ಅಂತ ಕೇಳ್ತಾ ಇತ್ತಲ್ಲಮ್ಮ. ಅದೆಲ್ಲ ಏನು ಕೇಳೋ ಅಂಥದ್ದೇ ಅಲ್ಲ, ನೀನೇ ಹೇಳಮ್ಮ. ಅಲ್ಲ ಸವಿತಾ, ಏನು 10 ಲಕ್ಷ ರೂಪಾಯಿ ಇದೇನಮ್ಮ, ಅದೇನಂಥದ್ದು ಬೇಡ. 1-1.5 ಲಕ್ಷ ಏನು ಲಾಸ್ಟ್ನೇ ಕೊಯ್ಲು ಏನು ಬಿಡು. ಫಸ್ಟ್ನೇ ಪೈಲು ಫಸ್ಲಾಗಿದ್ರೆ ಒಂದಿಟ್ಟು ಹೆಚ್ಚಾಗಿ ಬರುತ್ತೆ ಅನ್ಬೋದು. ಲಾಸ್ಟ್ನೇ ಪೋಸ್ಲು ಯಾವುದು ಅಷ್ಟು ಚೆನ್ನಾಗಿ ಯಾವುದು ಬರೋಲ್ಲ. ಲಾಸ್ಟ್ನೇದಾಲೆ ಲಾಸ್ಟಾಗಿ ಅಷ್ಟಕ್ಕಷ್ಟೇ ಯಾವ ಪೋಸ್ಲು ನಂಗೆ ಬರೋಲ್ಲ. ಇದೇ ಅಂತಲ್ಲ, ಯಾವುದೇ ಆಗಲಿ ಲಾಸ್ಟಿಗೆ ಪೋಸ್ಲು ಅಂಬೋದು ಚೆನ್ನಾಗಿ ಬರೋಲ್ಲ. ಫಸ್ಟಿಗೆ ಮಾತ್ರ ಚೆನ್ನಾಗಿ ಬರುತ್ತೆ. ಅಲ್ಲ ನೋಡು, 1.5 ಲಕ್ಷ 2 ಲಕ್ಷ ಕೊಡ್ತೀವಿ ಕಣಮ್ಮ. ಬೇಡ 2 ಲಕ್ಷ ಕೊಡ್ತೀವಿ ಅಂದ್ರೂ ಇಲ್ಲ 10 ಲಕ್ಷ ಬೇಕು ಅಂತ ಹೇಳ್ತಾ ಇತ್ತಲ್ಲ. ಹೋಗಿ ಅಂತಾರ್ಗೆ ಏನು ಹೇಳ್ಬೇಕಮ್ಮ ಗೊತ್ತಾಗ್ತಿಲ್ಲ. ಅಲ್ಲಮ್ಮ ನಮ್ಮ ಮರ್ಯಾದಿಲ್ದಾಳು ಬಾಯಿಗೆ ಬಂದು ಒಟ್ಟು ಕೇಳ್ತಾಳೆ. ಅವಳಿಗೆ ಒಟ್ಟಿರ್ಬೇಡ. ಥೂ ಹೋಗು, ಇವಾಗ ಹೆಂಗೆ ಮಾಡೋಣ ನಮ್ಮಂಗಾಗೈತಿ ಕಂಡಡಪ್ಪಯ್ಯ ಅಂತ ಬಾಲನ್ನು ಕೇಳ್ರಿ. ಹಿಂಗೇನು ಇನ್ನೊಂದಿಟ್ಟು ಕೊಡಪ್ಪ ಬಿಡಿಸ್ಕೊಂಬರ್ಬೇಕು ಅಂತೇಳಿ ತಲೆ ಕೆಳಗಡೆ ಹಾಕಿ ಬಿಡಿಸ್ಕೊಂಬರ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? 2 ಲಕ್ಷ ಹಾಕ್ರಿ. 2 ಲಕ್ಷ ಹಾಕಿ ಬಿಡಿಸ್ಕೊಂಬರೋದು ನೋಡ್ರಿ. ಸುಮ್ಮನೆ ಒಟ್ಟು ಯಾಕೆ ತಲೆ ಕೆಡಿಸ್ಕೊಂತೀರಿ? 2 ಲಕ್ಷ ಹಾಕೋದು ನೋಡ್ರಿ ನೀವು. ನಾನು ಹೇಳ್ಬೇಕಾರೆ ಕೊಡ್ತೀನಿ, ಯಾವಾಗನ ಕೊಡ್ತಾರೆ. ಅವ್ರೇನು ಅಕ್ಕ ಏನಂತಾರಲ್ಲ, ಕೊಡ್ತಾರೆ. ಬೇಕಾದ್ರೆ ನಾನೊಂದು 2 ಲಕ್ಷ ಕೊಡ್ತೀನಿ. ಎಲ್ಲ 2 ಲಕ್ಷ ಹಾಕ್ರಿ. ಅಂತಾಗಿಲ್ಲ ಕಣಕ್ಕ, ಅವ್ನು ಅಂತಾಗಿದ್ದಿದ್ರೆ ನಾನು ಇಡೋತಿಗೆ ಯಾರ ತಾವು ಇಳಿಸ್ಕೊಂತಿರ್ಲಿಲ್ಲ. ನಮ್ಮ ಅಕ್ಕಯ್ಯರನ್ನ ಬಿಡಿಸ್ಕೊಂಬರಕ್ಕೇನು ಯಾರನ್ನೇನು ಕೈ ಕಾಲು ಹಿಡಿತಿರ್ಲಿಲ್ಲ. ನಾನೇನು ನಂತಾಗ ಇಲ್ಲೋದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ. ನನ್ನ ಹತ್ರ ಇದ್ದಿದ್ರೆ ಅದ್ರ ಕತೆನೇ ಬೇರೆ ಆಗಿತ್ತು ಅನ್ನೋ ಸಂತಪ್ಪನಿಗೆ. ಗ್ರಾಚಾರ ಬಿಡಿಸ್ತಿದ್ದೆ. ಸುಮ್ಮನಿರ್ರಿ, ಅಷ್ಟೊಂದು ದುಡ್ಡು ಕೊಡೋ ಅಂತ ಇದ್ದೇನು ಏನು ಎಷ್ಟೋ ಕೇಳ್ತಾರೆ ಅಂದ್ರಕ್ಕೆ ಅದಕ್ಕೆ ನೀತಿ ಮಿತಿ ಬೇಡವಾ ಹಂಗೆ ಕೇಳ್ತಾರೆ. ಅಲ್ಲ ಏನಮ್ಮ, ಏನು ಬಾಯಿಗೆ ಬಂದೋಟು ಕೇಳ್ತಾರಲ್ಲ. ಹೋಗು ಅವನು ಕೇಳ್ತೀವಿ, ಒಂದು 5 ಲಕ್ಷ ಕೊಡು ಅಂತೇಳಿ ಮನೆ ಕಟ್ಟಕ್ಕೆ ಇಕ್ಕೊಳ್ಳೋನಿಗೆ ಕೊಡ್ತಾನ ಅವನು. ಇಬ್ರದ್ದು 2 ಲಕ್ಷ. ಅವಾಗ ಎಮ್ಮೆ ಮರಿರೋ ದುಡ್ಡು ಅಂದ್ರೆ 4 ಲಕ್ಷ ದುಡ್ಡು ಕೊಡ್ಲೇ ಹೇಳು ಅವನು. ಅಲ್ಲಿ ಹೋಗ್ತಾ ಇದ್ದಾನೆ, ಕರಿತೀನಿ. ಬಾಲ, ಬಾಲು ಬಾರ ಇಲ್ಲಿ. ಇಲ್ಲ ನನ್ನ ಮಗನ ಅವನೊಂದು ಇಟ್ಟು ಕೇಳೋಣ. ಕೊಟ್ಟು ಕೊಡ್ಲೇಳು, ಎಷ್ಟು ಕೊಡ್ತಾನ ಅಷ್ಟು ಕಿತ್ಕೊಂಬಕ್ಕಾಗುತ್ತೆ. ಎಷ್ಟಾದರೂ ಕೊಡ್ಲೇಳು. ಎಷ್ಟು ಕೊಡ್ತಾನ ಅಷ್ಟು ಕೊಡಲಿ. ಬಾರಲೇ, ಬಾಲ ಬಾರು. ಅದೇ ಮತ್ತೆ ಒಳ್ಳೆ ಮಾತನಾಗೆ ಕೇಳು. ಸುಮ್ಮನೆ ಅಂತಾಗೆ ಒಟ್ಟು ಗುದ್ದಾಡೋದು ಬೇಡ, ಕಿತ್ತಾಡೋದು ಬೇಡ. ಒಳ್ಳೆ ಮಾತನಾಗೆ ಕೇಳೋದು ಕಲಿ. ಯಾಕೆ ಕರೆದಿದ್ದು ಬಾ ಇಲ್ಲಿ. ಅಲ್ಲ ನಿನ್ನ ಕಣಿತಾಗೆ ಹೇಳ್ಬೇಕೆಲ್ಲನ. ಇವಾಗ ಅಕ್ಕಯ್ಯರನ್ನ ಬಿಡಿಸ್ಕೊಂಬರ್ಬೇಕು. ಅದಕ್ಕೆ 2 ಲಕ್ಷ ಹಾಕಿ ಎಲ್ಲನ ತೀರಾ ಒಂದು 5 ಲಕ್ಷ ಎಲ್ಲ ಮುಗಿದ್ರು ಮುಗಿಲಿ. ಬೇಲ್ ತಗೊಂಡು ಬಿಡಿಸ್ಕೊಂಬರೋಣ ಅಂತ ಅವಳ ಲೋಪರ್ ಮುಂಡೆ 10 ಲಕ್ಷ ಕೇಳ್ತಾ ಇದ್ದಾಳೆ ಲೋಪರ್. ಅದಕ್ಕೆ 10 ಲಕ್ಷ ಎಲ್ಲಿ ತಂದು ಕೊಡಕ್ಕೆ ಹೋಗೋಣ. ನೀನೊಂದು 5 ಲಕ್ಷ ಕೊಡು, ಆಮೇಲೆ ತಿರ ಕೊಟ್ಕೋಬೇಕಾರೆ ನಿನ್ನ ಮನೆ ಕಟ್ಕೋಬೇಕಾರೆ ಕೊಡ್ತಾ ಅಂತಾಗೆಲ್ಲ ಐತ ಮರಯ್ಯ. ಯಾರನ್ನ ಕೊಟ್ಟರೆ ಇಸ್ಕಾಮ ಸ್ಟೇಜ್ನಾಗ ಇದೀನಿ ಹೊರ್ತೂ ಕೊಡ ಅಂತ ಇದ್ರಾಗ ಇಲ್ಲ ಕಣಪ್ಪ ನಾನು. ಯಾರನ್ನ ಕೊಟ್ಟರೆ ಬೇಕಾದ್ರೆ ಕೈ ಒಡ್ಡಿ ಇಸ್ಕೊಂತೀನಿ, ಆದರೆ ಕೊಡೋ ಅಷ್ಟು ಶಕ್ತಿ ಇಲ್ಲ ಕಣಪ್ಪ ನನಗೆ. ಕೊಡು. ಏನು ಮಸ್ತಾಗಿ ಘನವಾಗಿ ಮನೆ ಕಟ್ತಾ ಇದೀಯಾ. ಎಮ್ಮೆ ಮರಿರೋ ದುಡ್ಡೆಲ್ಲ ಇಕ್ಕೊಂಡಿದ್ಯಾ. ಹೆಣ್ಮಕ್ಳಿಗೆ 2 ಲಕ್ಷ 2 ಲಕ್ಷ ಕೊಡಬೇಕಾಗಿತ್ತು ಅವ್ರಿಬ್ರಿಗೂ. 4 ಲಕ್ಷ ಆದರೂ ಎಮ್ಮೆ ಮಾರಿರೋದನ್ನ ಅದ್ರ ಭಾಗ ಬರಬೇಕಾಗಿತ್ತಲ್ಲ ಅವ್ರಿಗೆ. ಎಮ್ಮೆ ಮಾರಿರೋ ದುಡ್ಡನಾಗೆ ಕೊಡು. ನೀನು ಏನಂಗೆ ಏನೋ ಕೇಳ್ತಾರೆ. ತಮ್ಮ ಆಗಿ ಬಿಡಿಸ್ಕೊಂಬರ್ಬೇಕಪ್ಪ. ಇವನು ಅಬ್ದೆ ಪರದಾಡಿರೋ ಶಂಕ್ರಿ, ನೀನೇನು ತಮ್ಮ ಅಲ್ವಿ? ಅಲ್ಲ ಏನಂತ ಕಷ್ಟ ಅಂದರೆ ಬೇಕಾದರೆ ಆಗೋಣ ನಾವು ಅಂತ. ಇಂಥದಕ್ಕೆಲ್ಲ ನಾವು ಭಾಗಿಯಾಗಲ್ಲ. ನನಗೇನ ಅವ್ರು ಹೇಳಿದ್ರಿ ಇಂಥ ಕೆಲಸ ಮಾಡ್ತೀವಿ ಅಂತ. ಇಂಥದ್ದು ಯಾಕೆ ಮಾಡಬೇಕಾಗಿತ್ತು ಅವರು? ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಡಪ್ಪ, ಒಳ್ಳೆ ಕೆಲಸ ಮಾಡಿದ್ದಾರೆ. ಕಷ್ಟ ಏನು ಅಂಥದ್ದು ಆಗಬಾರ್ದು ಆಗೈತೆ ಎಂಬಕ್ಕೆ ಅವ್ರು ಯಾಕೆ ಮಾಡಬೇಕಾಗಿತ್ತು ಈ ರೀತಿ ಕೆಲಸನ? ಹಿಂಗೆ ಮಾಡಿಬಿಟ್ಟು ನಮ್ಮನ್ನು ಕೇಳಿದ್ರೆ ನಾವೆಲ್ಲಿ ತಗೊಂಬಂದು ಕೊಡೋಣ? ನಾನೇನು ಹೇಳಿದ್ನಿ? ತಮ್ಮಾಗಿ ನೋಡ್ಕೋಬೇಕು, ನೋಡ್ಕೊಂಬ ಕರ್ತವ್ಯ ಐತೆ. ನಮ್ಮ ಅಕ್ಕಯ್ಯರನ್ನ ನಾನು ನೋಡ್ಕೋಬೇಕು. ಆದರೆ ಅಂಥ ಕಷ್ಟ ಬಂದ್ರೆ ನೋಡ್ಕೊಂಬನ. ಆದರೆ ಇಂಥದಕ್ಕೆ ಮಾತ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ. ನಾವು ಎಮ್ಮೆ ಮರಿರೋ ದುಡ್ಡೆಲ್ಲ ಏನು ನೀವೇನು ಕೇಳೋ ಅಂಥದ್ದೇನಿಲ್ಲ. ಅದ್ರಾಗ ಏನು ಯಾರಿಗೂ ಏನು ಭಾಗ ಇಲ್ಲ. ಎಮ್ಮೆ ಮರಿರೋದೇನು ಕೇಳೋ ಅಂಥದ್ದೇನಿಲ್ಲ ನೀವು. ನೀನು ಹೇಳ್ದಂಗೆ ಕೇಳಲ್ಲ, ಸುಮ್ಮನೆ ನೋಟು. ಇವಾಗ ಏನು ಆಗೋದು ಆಗ್ಬಿಟ್ಟೈತಿ. ನಾನೊಂದಿಟ್ಟು ಹಾಕ್ತೀನಿ, ಇನ್ನೊಂದಿಟ್ಟು ಹಾಕಿ, ನೀನೊಂದು 5 ತಾಂಬ ಇಲ್ಲಿ, ನಾನು ಇನ್ನೊಂದು 5 ಅಡ್ಜಸ್ಟ್ ಮಾಡ್ತೀನಿ. ಹಂಗೆ ಅವಳಿಗಿನೋ ಏನೋ ಒಂದು 10 ಲಕ್ಷಕ್ಕೆ ಕೇಳ್ತಾ ಇದ್ದಾಳೆ. ಅದಕ್ಕೆ 10 ಲಕ್ಷ ಏನು ಬೇಡ ತೀರಾನ. ಒಂದಿಟ್ಟು ಹೆಚ್ಚು ಕಮ್ಮಿ ನೀನೊಂದಿಟ್ಟು ಕೊಡು. ಯೋಟಾಗುತ್ತೆ ಆಟ ಬೇಲ್ ತಂದು ಬಿಡಿಸ್ಕೊಂಬರಕ್ಕೆ. ಏನು ಅಂತಾಗಿಲ್ಲಪ್ಪ, ನಾನು ಕೊಡೋಕ್ಕಾಗಲ್ಲ. ನಾನು ಎಲ್ಲಿ ತಗೊಂಬಂದು ಕೊಡೋಣ? ನಾನು ಇಂಥವಕ್ಕೆಲ್ಲ ಭಾಗಿಯಾಗ ಅಂತಾನಲ್ಲ. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಮಗೆ ಯಾರು ಸವಸನೂ ಬೇಡ, ನಮ್ಮ ಪಾಡಿಗೆ ನಾವು ಇದೀವಿ ಅಷ್ಟೇ. ನೋಡಿ ಇವನು ಎಷ್ಟೈತಿ ಇವನಿಗೆ, ಈ ಬಾಲಂಬನಿಗೆ ಕಟ್ಮಿಟ್ರನ ಅಂತನಿಗೆ ಹೇಳ್ದಂಗೆ ಕೇಳ್ಕೊಂಡು ಹೆಂಗಿದ್ದವನು ಹೆಂಗೆ ಆಗ್ಬಿಟ್ಟ. ಹೋಗು. ಇವನು ಇವಾಗ ಕೂತೋತಾರಲ್ಲ ಅಂದರೆ ದುಡ್ಡು ಇಕ್ಕೊಂಡು ಅನ್ಕೊಳಮ್ಮ, ಇವ್ನು ಕೊಡಲ್ಲ. ಯಾರು ಬಿಚ್ಚಲ್ಲಪ್ಪ. ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಅಲ್ಲ ಮಾನ ಮರ್ಯಾದಿಲ್ದಾಳೆ 10 ಲಕ್ಷ ಕೇಳ್ತಾ ಇದ್ದಾಳಲ್ಲಪ್ಪ. 10 ಲಕ್ಷ ಎಲ್ಲಿ ತಗೊಂಬಂದು ಕೊಡ್ಲಪ್ಪ ನಾವು? ಅಲ್ಲಿಗೆ 10 ಲಕ್ಷ ಕೊಟ್ಟು ಬೇಲ್ ತಗೊಂಬತ್ತೀವಿ ಅಂದ್ರೂ ಪಾಪ ಬೇಲ್ ತಗೊಂಬರೋ ಕೇಳ್ತಿರ್ಗ ಕೇಸ್ ಹಾಕ್ತಾಳಂತೆ. ಅವಳು ವರ್ಷಿ ತಂಬಳ ಇದ್ದಾಳಲ್ಲ ಶಾಂತಮ್ಮನ ಮಗಳು, ಅವಳು ಇಲ್ಲೊದ್ದು ಹೇಳ್ಕೊಡ್ತಾಳೆ. ಎಲ್ಲ ಕಾನೂನು ಕಂಡವಳೆ ಎಲ್ಲ ಹೇಳ್ಕೊಡ್ತಾಳೆ. ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ. ಅವ್ರ ಮಾತು ಕೇಳ್ಕೊಂಡು ಇವು ಕುಣಿತಾಳೆ. ಎಲ್ಲ ಅವಳು ವರ್ಷಿ ತುಂದೇನ ಆಡ್ತಾ
ಅವಳು ಯಾಕನ ಪೊಲೀಸ್ ಆದ್ಲ ಏನೋ ಅಮ್ಮಂಗೆ ಆಗ್ತೈತಿ. ಆಗಲಿಲ್ಲ ಅಂದಿದ್ರೆ ನಾವೇನು ಬೇಕಾದ್ರೂ ಮಾಡ್ಬೋದಾಗಿತ್ತು, ಹೆಂಗೆ ಬೇಕಾದ್ರೂ ಅವ್ರನ್ನ ಆಟ ಆಡಿಸ್ಬೋದಾಗಿತ್ತು. ನಮ್ಮ ಕೈಯಾಗಿರೋದು ಏನು ಮಾಡ್ತೀಯ, ಈ ವರ್ಷಿತ ಇರೋದ್ರಿಂದ ಅವಳು ಎಲ್ಲರಿಗೂ ನಮ್ಮೂರಾಗೆ ಏನು ದೊಡ್ಡ ಇದು. ಹಂಗೆ ಎಲ್ಲರಿಗೂ ಇದು ಮಾಡ್ತಾಳೆ. ಎಲ್ಲ ಗೊತ್ತಿಲ್ದವಕ್ಕೆಲ್ಲನ ಹಿಂಗೆ 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 ಮಾಡಿರಿ ಹಿಂಗೆ ಆಗುತ್ತೆ, ಹಂಗೆ ಮಾಡಿರಿ ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ದವಕ್ಕೆಲ್ಲನ ಹೇಳ್ತಾಳೆ. ಹೆಂಗೆ ಮಾಡ್ಬೇಕಮ್ಮ ಹೋಗತ್ತ. ನನಗಂತೂ ಚಿಂತೆ ಆಗೈತೆ ನಮ್ಮ ಅಮ್ಮನ ಬಿಡಿಸ್ಕೊಂಬರೋದು. ಯಾರು ನನ್ನ ಗೌಡ್ರನ್ನ ಖಾಲಿ ಹಾಕಾನಿ, ಯಾರು ನನ್ನ ಕರ್ಕೊಂಡು ಹೋಗಿ ಹೇಳಾನಿ. ಏನು ಮಾಡಿದ್ರು ಅಷ್ಟೇ ಕಣಪ್ಪ, ಅವಳು ಬಗ್ಗಲ್ಲ. ಅವಳು ಭಾರಿ ಬಜಾರಿ ಹೆಂಗ್ಸ್, ಅವಳು ಬಗ್ಗಲ್ಲ. ಅವಳು ಎಂತಾಳು ಅವಳು, ಅವಳಂತ ಹೆಂಗ್ಸ್ನ ನಾನೆಲ್ಲೂ ನೋಡಲೇ ಇಲ್ಲ. ಭಾರಿ ಬಜಾರಿ ನನ್ನ ಮುಂದೆ ಯಾರನ್ನೂ ಕರ್ಕೊಂಡು ಹೋದ್ರು ಅವಳು ಬೊಗ್ಗ ಅಂತಾಳಲ್ಲ. ಅದೆಷ್ಟು ಖರ್ಚಾಗುತ್ತಾ ಆಗಲಿ, ಬೇಲ್ ತಗೊಂಡೇನೆ ಬಿಡಿಸ್ಕೊಂಬರ ನಮ್ಮ ಅಕ್ಕನ. ಅದೆಷ್ಟು ಹಣ ಆಗ್ಲಿ ಬಾಲಂಬ ನನ್ನ ಮಗ ಒಂದು ಇಟ್ಟು ಕೊಟ್ಟಿದ್ರೆ ಸಾಕಾಗಿತ್ತಪ್ಪ. ನನಗೆ ಕೊಟ್ಟೋಕೆ ಮಸ್ತ್ ದುಡ್ಡು ಇಟ್ಕೊಂಡೋನಿ. ಘನವಾಗಿ ಅವ್ನು ಪಾತಣಿಗೆ ಕರ್ 2-3 ಲಕ್ಷ 2-3 ಲಕ್ಷ ಘನವ ಕೊಡ್ತಾರೆ. ನೋಡಿ ಕೊಡೋದೇ ಇಲ್ಲ. ಭಾರಿ ನನ್ನ ಮಗ ಅರತ್ತಿ ಇಲ್ಲಂದು ಹೇಳ್ಕೊಟ್ಟಾಳೆ. ಪಾತ ಇವನು ಬಾಲ ಕೊಡಾನು. ಒಂದಿಟ್ಟು ಕೊಟ್ಟಿದ್ರೆ ಹಂಗೆ ಅವತ್ತೊಂದಿಟ್ಟು ಕಾಲು ಹಾಕ್ಕೊಂಡು ಇಟ ಖರ್ಚು ಮಾಡಿ ಬೇಲ್ ತಗೊಂಡು ಬಿಡಿಸ್ಕೊಂಬತ್ತಿದ್ವಪ್ಪ. ಅವಳು ಒಟ್ಟು ಇಲ್ಲೋದೆಲ್ಲ ಕಾನೂನು ಹೇಳ್ಕೊಟ್ಟವಳಿ. ಅವಳು ವರ್ಷಿ ತಂಬಳು. ಅದಕ್ಕಾಗಿ ಹೆಂಗೆ ಆಗ್ತಾಯಿತ್ತು ಅಷ್ಟೇ. ಇಲ್ಲ ಅಂದಿದ್ರೆ 1 ಲಕ್ಷ 2 ಲಕ್ಷ ಖರ್ಚು ಮಾಡಿದರೆ ಬೇಲ್ ತಗೊಂಡು ಬಿಡಿಸ್ಕೊಂಬರ್ಬೋದಾಗಿತ್ತು. ಬೇಲ್ ತಗೊಂಡಿದ್ರೆ ಆರಾಮಾಗಿ ಬಿಡಿಸ್ಕೊಂಬರ್ಬೋದಾಗಿತ್ತು. ಅದೇ ಮತ್ತೆ ಬೇಲ್ ತಗೊಂಡು ಆರಾಮಾಗಿ ಬಿಡಿಸ್ಕೊಂಬರ್ಬೋದಾಗಿತ್ತು. ಎಂಥ ಕೆಲಸ ಆಯಿತು ಹೋಗತ್ಲಾಗೆ. ಆರಾಮಾಗಿ ಬಿಡಿಸ್ಕೊಬರ್ಬೋದಾಗಿತ್ತು. ಬೇಲ್ ತಗೊಂಡು 1 ಲಕ್ಷ 2 ಲಕ್ಷ ಖರ್ಚು ಮಾಡಿದರೆ ಈ ವರ್ಷಿ ತಮ್ಮಿರೋದ್ರಿಂದ ವರ್ಷಿತ ಇಲ್ಲದ್ದು ಹೇಳ್ಕೊಡುತ್ತೆ ಹೋಗತ್ತ. ಹೆಂಗೆ ಮಾಡಬೇಕು ಏನು ಇವಾಗಂತೂ ಒಂದು ಗೊತ್ತಾಗ್ತಿಲ್ಲ. ನಮ್ಮ ಮಕ್ಕಳು ಇಬ್ಬರನ್ನು ಹೆಂಗೆ ಬಿಡಿಸ್ಕೊಬರ್ಬೇಕು ಅನ್ನಿಸ್ತೈತಿ. ನನ್ನ ಮಗ್ಗೆ ಹೇಳ್ತೀನಿ, ಲೇಸ್ ಅಂತಪ್ಪ ನಿನ್ನ ಹೆಂಡ್ತಿ ಮತ್ತೆ ಕೇಳ್ಬೇಡ ಅಂತ ಅವ್ನು ಸಿಗಲಿ, ನಾನು ಸರಿಯಾಗಿ ಹೇಳ್ತೀನಿ. ಒಳ್ಳೆ ಮಾತನಾಗ ಹೇಳು ಪಾಪ ನೀನು. ಸುಮ್ಮನೆ ಹಿಂಗೆ ಹಿಂಗೆ ಅಂತ ಮಾತಾಡೋಕೋದ್ರೆ ಅವ್ನು ರಾಂಗ್ ರೂಟ್ನಾಗೆ ಇದು ಮಾಡ್ತಾನೆ. ನೀನು ಇಲ್ಲದ್ದು ಇದು ಮಾಡ್ತೀಯತ್ತ. ನೀನು ಒಳ್ಳೆ ಮಾತನಾಗೆ ಹೇಳೋದು ಕಲಿ. ಈಗ ಕುಳ್ಳಕ್ಕಂಬದ ಚೆನ್ನಕ್ಕಂದ್ರೆ ಏಟೋ ಇದಾಗುತ್ತೆ. ಹಂಗೆ ಒಳ್ಳೆ ಮಾತನಾಗೆ ಸ್ವಲ್ಪ ಅವನಿಗೆ ಸಮಾಧಾನ ಆಗಂಗೆ ಮಾತಾಡು ನೀನು. ಸುಮ್ಮನೆ ಹೆಂಗೆ ಬೇಕಂಗೆ ಮಾತಾಡು ನೀನು. ಎಡಮ್ ಸಡಮ್ ಅವನು ಹೆಂಗೆ ಬೇಕಂಗೆ ಮಾತಾಡ್ತಾನೆ. ಮತ್ತೆ ಪಾಪ ಒಂದಿಟ್ಟು ಒಳ್ಳೆ ಮಾತನಾಗೆ ನೀನು ಹೇಳ್ತಿ ಮತ್ತೆ ಕೇಳ್ಬೇಕಣಪ್ಪ ಸಂತಪ್ಪ ಅಂತೇಳಿ ಒಂದಿಟ್ಟು ಹೇಳು. ಅವ್ನಿಗೆ ಒಂದಿಟ್ಟು ತಲೆ ನೀವಬೇಕು. ಏನಂದ್ರೆ ಒಬ್ರು ಕೂಟು ಹೋಗಲ್ಲ, ಒಬ್ರು ಸವಾಸಕ್ಕೆ ಹೋಗಲ್ಲ. ಹಂಗೆ ಇದನ್ ಕಣ. ಅವನಾಯ್ತು ಅವ್ನಿಗೆ ಹೊಲ್ಸಕ್ಕೆ ಹೋಗ್ತಾನೆ, ಇಲ್ಲಾಂದ್ರೆ ಅಂಗಡಿ ತಾಗಿರ್ತಾನೆ. ಇಲ್ಲಾಂದ್ರೆ ಮನೆಯಾಗಿರ್ತಾನೆ. ಒಬ್ರು ಸುದ್ದಿಗೆ ಹೋಗಲ್ಲ. ಹೇಳು, ಒಬ್ರು ತಕೋಗಿ ಮಾತಾಡಲ್ಲ, ಕುಡಿಯಲ್ಲ, ತಿಂಬಲ್ಲ, ಒಬ್ರಿಗೆ 1 ರೂಪಾಯಿ ಖರ್ಚು ಮಾಡಲ್ಲ. ಹಂಗೆ ಇದ್ದಾನೆ. ಎಲ್ಲ ಹೋಗಿ ಖರ್ಚು ಮಾಡಂಗೆ ಮಾಡ್ಬೇಕು ಅವ್ನಿಗೆ. ಖರ್ಚು ಮಾಡಂಗೆ ಮಾಡಿ ಕೈಯ ಉಳಿದೆಲ್ಲ ಕಳ್ಕೊಂಬಂಗೆ ಮಾಡ್ಬೇಕು. ಹಂಗಾದ್ರೆ ಮತ್ತೆ ದೀಪಿ ಬುಗ್ದು ಬರೋದು. ಜನ ಬಳಕೆ ಇಲ್ಲ ಹೇಳು. ಒಬ್ರು ತಕ್ಕ ಹೋಗಲ್ಲ, ಬೆರೆಯಲ್ಲ. ನಮ್ಮ ಹುಡುಗ ಶಂಕರ್ 50 ಜನ ಕರ್ಕೊಬರ್ತಾನಮ್ಮ. ಅವನೇನಿಲ್ಲ. 50 ಜನನ ಹೆಂಗೆ ಖರ್ಚು ಮಾಡ್ತಾನೆ ನಮ್ಮ ಹುಡುಗ ಇದ್ದಂಗೆ ಇಲ್ಲ ಅವನು. ಬಿಡು ಅವನದೇನು ಹೇಳ್ತಿ. ಗಾಡಿ ನೋಡ್ಬಂತೀನಿ ಒಂದು 2 ದಿನ. ಅವನೇನು ಇವಾಗ ಹಂಗೆ ಇದ್ದಾನೆ ಅಂದರೆ ಒಬ್ರು ಮಂತಕೋಲ್ ಒಬ್ರು ಗಾಳಿ ಗಂಟಿಗೋಲ್ ಹಂಗೆ ಇದ್ದಾನೆ. ನಾನು ಯಾವ್ದಾರ ಒಂದು ಇದಕ್ಕೆ ಏನೋ ಒಂದು ಆದ್ರೆ ಸಾಕತ್ತ ಬುದ್ಧಿ ಕಲ್ತ್ಕೊಂತಾರೆ ಅಂತ ನಾನಿದ್ರೆ ಏನಾಗಲ್ಲ ಅಂತಾರೆ. ಏನೋ ಅಂದ್ರೆ ಸಿಕ್ಕಾಗಿ ಕೈ ಬಿಡಬೇಕು. ಬಿಡಪ್ಪ, ನೀನೇನು ತಲೆ ಕೆಡಿಸ್ಕೊಬೇಡ. ಇನ್ನು ನಾನು ನೋಡ್ಕೊಂತೀನಿ, ಅವನ್ತಾಗ ನಾನು ಮಾತಾಡ್ತೀನಿ. ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇನ್ನು ಏನಿದ್ರು ನಾನು ಅವನ್ತಾಗ ಮಾತಾಡ್ತೀನಿ. ಮಾತಾಡೋ ಜವಾಬ್ದಾರಿ ನನಗೆ ಬಿಟ್ಟಿದ್ದು, ನಾನು ಮಾತಾಡ್ತೀನಿ ಬಿಡು. ಆಮೇಲೆ ಹುಡುಗರನ್ನ ಹೆಂಗೆ ಬಿಡಿಸ್ಕೆ ಬರ್ಬೇಕು ಏನೋ ಅಂಬೋದೇ ನಮಗೆ ಚಿಂತೆ ಆಗೈತಿ. ಇವಾಗ 10 ಲಕ್ಷ ದುಡ್ಡು ಕೇಳ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಬಾಲನ್ನ ನೀನೊಂದಿಟ್ಟು ಹಾಕಿ ತಮ್ಮಗಳಿಬ್ಬರಾಳು ಸೇರಿ ಬಿಡಿಸ್ಕೊಂಬರಪ್ಪ ಅಂದರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೂ ಇದಕ್ಕೂ ಏನು ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.